ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪಲ್ಲವಿ ರಾವಪ್ಪ ನೀರೆ. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆಯ ಹೆಸರು ಶ್ರೀ ಉಜ್ಜಯಿನಿ ಜಗದ್ಗುರು ಸಿದ್ದೇಶ್ವರ ಪ್ರೌಢಶಾಲೆ ವರೂರು. ಈ ಚಟುವಟಿಕೆಯಲ್ಲಿ ನಾನು ನಿಮಗೆ ಮಾನವರಲ್ಲಿ ಲಿಂಗ ನಿರ್ಧರಣೆಯ ಬಗ್ಗೆ ತಿಳಿಸಿಕೊಡುತ್ತಿದ್ದೇನೆ. ಮಾನವರಲ್ಲಿ ಲಿಂಗವು ಹೆಚ್ಚಾಗಿ ತಳೀಯವಾಗಿಯೇ ನಿರ್ಧರಿಸಲ್ಪಡುತ್ತದೆ. ನಮ್ಮ ಪೋಷಕರಿಂದ ಪಡೆದ ವಂಶವಾಹಿಗಳು ನಾವು ಹುಡುಗರಾಗುತ್ತೇವೋ ಅಥವಾ ಹುಡುಗಿಯರಾಗುತ್ತೇವೋ ಎಂಬುದನ್ನು ನಿರ್ಧರಿಸುತ್ತದೆ. ಮಾನವರಲ್ಲಿ ಎಲ್ಲಾ ವರ್ಣತಂತುಗಳು ಜೋಡಿಯಾಗಿರುವುದಿಲ್ಲ. ಮಾನವರಲ್ಲಿ ಬಹುತೇಕ ವರ್ಣತಂತುಗಳು ತಂದೆ ಅಥವಾ ಪ್ರತಿಗಳನ್ನು ಹೊಂದಿದ್ದು, ನಮ್ಮಲ್ಲಿ ಇಂತಹ 22 ಜೋಡಿಗಳಿವೆ. ಆದರೆ ಲಿಂಗ ವರ್ಣತಂತುಗಳು ಎಂದು ಕರೆಯಲ್ಪಡುವ ಒಂದು ಜೋಡಿಯು ಬೆಸ ಆಗಿದ್ದು ಯಾವಾಗಲೂ ಪರಿಪೂರ್ಣ ಜೋಡಿಯಾಗಿಲ್ಲ. ಮಹಿಳೆಯರ ಲಿಂಗ ವರ್ಣತಂತುಗಳು ಪರಿಪೂರ್ಣ ಜೋಡಿಯಾಗಿದ್ದು 2 ಎಕ್ಸ್ ವರ್ಣತಂತುಗಳೆಂದು ಕರೆಯುವರು. ಆದರೆ ಪುರುಷರಲ್ಲಿ ಹೊಂದಾಣಿಕೆಯಾಗದ ಜೋಡಿ ಇದ್ದು, ಒಂದು ಸಾಮಾನ್ಯ ಗಾತ್ರದ ಎಕ್ಸ್ ಮತ್ತು ಇನ್ನೊಂದು ಚಿಕ್ಕ ಗಾತ್ರದ ವೈ ವರ್ಣತಂತುಗಳೆಂದು ಕರೆಯುವರು. ಆದ್ದರಿಂದ ಮಹಿಳೆಯರು XX ಮತ್ತು ಪುರುಷರು XY ಆಗಿದ್ದಾರೆ. ತಂದೆಯ ಎಕ್ಸ್ ವರ್ಣತಂತು ಮತ್ತು ತಾಯಿಯ ಯಾವುದೇ ಎಕ್ಸ್ ವರ್ಣತಂತುವಿನೊಂದಿಗೆ ಸಂಯೋಗವಾದರೆ ಮುಂದೆ ಜನಿಸುವ ಮಗು ಹೆಣ್ಣು ಮಗುವಾಗಿರುತ್ತದೆ. ಅದರಂತೆ ತಂದೆಯ Y ವರ್ಣತಂತು ಮತ್ತು ತಾಯಿಯ ಯಾವುದೇ ಎಕ್ಸ್ ವರ್ಣತಂತುವಿನೊಂದಿಗೆ ಸಂಯೋಗವಾದರೆ ಮುಂದೆ ಜನಿಸುವ ಮಗು ಗಂಡು ಮಗುವಾಗಿರುತ್ತದೆ. ಅಂತಿಮವಾಗಿ ಹೇಳುವುದಾದರೆ, ಮಗುವಿನ ಲಿಂಗ ನಿರ್ಧರಣೆಯಲ್ಲಿ ತಂದೆಯೇ ಪ್ರಮುಖ ಪಾತ್ರ ವಹಿಸುತ್ತಾನೆ. ಧನ್ಯವಾದಗಳು.